ಅಷ್ಟೊಂದು ತಪ್ಪೇ ಇಲ್ಲ, ಪೊಲೀಸರೇ ಬೇಕಂತ ಷಡ್ಯಂತ್ರ ಮಾಡಿ ಅವ್ರನ್ನ ಸಿಗಾಕ್ಸಿದ್ದಾರೆ. ಹೌದು. ಇಲ್ಲಿ ಕಂಪ್ಲೀಟ್ ಪವಿತ್ರ ಅವ್ರ ಪಾತ್ರ ಇದೆ, ದರ್ಶನ್ಗೂ ಈ ಕೇಸ್ಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ವಾದ ಮಾಡಿದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ ಇದು ಅಂತ? ನಿಜ ಇರ್ಬೋದಾ ಮೇಡಮ್? ಆ್ಯಕ್ಚುಲಿ ಏನಂದರೆ, ಫಸ್ಟ್ ಆಫ್ ಆಲು ಮೇನ್ ರೀಸನ್ ಈ ಪವಿತ್ರ ಗೌಡ. ಪವಿತ್ರ ಗೌಡ ಅಂತಲ್ಲ, ಹೆಣ್ಣಿಂದನೇ ಎಲ್ಲ ಆಗೋದು ಅಲ್ವಾ? ಅಷ್ಟು ಚೆನ್ನಾಗಿರೋ ಹುಡುಗಿದ್ಮೇಲೆ ಮಾಡ್ತಾರೆ. ಏನಾಗೈತೆ ಅಂದರೆ, ಪವಿತ್ರ ಗೌಡ ಪ್ರೇರಣೆ ಕೊಟ್ಟಿರೋದು ಏವನ್ನು ಆಯಿತಾ. ಆ್ಯಕ್ಚುಲಿ ಅವ್ರ ಜಾಗದಲ್ಲಿ ಯಾರೇ ಇದ್ದರೂ ಡೌಗೆ ಮಾಡಿದ್ರೆ ಹೊಡಿತಾರೆ, ಅದು ಅವ್ರ ತಪ್ಪೇನಿಲ್ಲ. ಬಟ್ ಅದೇ ಇದರಲ್ಲಿ ಮೂಲ ದರ್ಶನೇ ಮಾಡೋರು ಏನೋದು ಕಾರಣ ಇಲ್ಲ. ಯಾಕೆಂದರೆ ಅವ್ರ ಅಕ್ಕಪಕ್ಕ ಚಪ್ರಿಗಳಿರ್ತಾರಲ್ವಾ, ಬೇಜಾನ್ ಸ್ವಲ್ಪ ಅನ್ಅಫಿಷಿಯಲ್ ಪೀಪಲ್ಸ್ ಇರ್ತಾರಲ್ಲ, ಅವರೇ ಸಹಿಸಿರ್ಬೋದು, ಅದಕ್ಕೆ ಪ್ರೂಫ್ ಇಲ್ಲ. ಆದರೆ ದರ್ಶನ್ ಮೇನ್ ಪರ್ಸನ್ ಆಗಿದೆ ಅಂದರೆ ರಾಜಕೀಯ ಷಡ್ಯಂತ್ರಗಳಿಂದ ಕೂಡ ಕಾರಣ ಇದ್ದು ದರ್ಶನ್ ಸಿಗಾಕೊಂಡಿರ್ಬೋದು. ಯಾಕೆಂದರೆ ನೋಡಿ, ಮುಂದ್ರತ್ನಂಗೆ ಅಪೋಸಿಟ್ ಮಾಡ್ದಂಥ ಮುಂದ್ರತ್ನೂ ಸಿಗಾಕ್ಸಿರ್ಬೋದು ಅಲ್ವಾ. ಈಗ ಅವನೇ ಸಿಗಾಕೊಂಡವನೇ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ನಡೀತೈತೆ. BJP ಇದ್ರೆ ಮುಂದ್ರತ್ತ ಸಿಗಾಕತ್ತಿದ್ನ? ಚಾನ್ಸೇ ಇಲ್ಲ, ಸಿಗಾಕೋತಿರ್ಲಿಲ್ಲ. ಕಾಂಗ್ರೆಸ್ ಇರೋದಕ್ಕೆ DKC ಸಿಗಾಕೋತಿಲ್ಲ, ನೆಕ್ಸ್ಟ್ BJP ಬಂದರೆ DKC ಸಿಗಾಕೋತೀನಿ, ದಟ್ಸ್ ಕಾಮನ್ ಅಲ್ವಾ. ಹಂಗಾಗಿ 50% ಹೇಳ್ಬೋದಪ್ಪ ದರ್ಶನ್ ಅವ್ರದ್ದು ಸಿಗಾಕ್ಸಕ್ಕೆ ಷಡ್ಯಂತ್ರ ಅವರೇ ಮಾಡಿರ್ಬೋದು. ಯಾಕೆಂದರೆ ದರ್ಶನ್ ಅವರೇ ಕೈಯಾರೆ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ನಮ್ಮ ಹತ್ರ ಸಾಕ್ಷಿಗಳು ಇಲ್ಲ, ಲೈವ್ ಫುಟೇಜು ಇಲ್ಲ. ಆದರೆ ಏವನ್ ಪವಿತ್ರ ಗೌಡ ಅಂತ ಎಲ್ಲ ಸಾಕ್ಷಿ, ಯಾಕೆಂದರೆ ಅವಳೇ ಮೆಸೇಜ್ ಮಾಡಿರೋದು ಅಲ್ವಾ. ಸೊ ಹಂಗಾಗಿ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಅದು ಅಲ್ವಾ. ನಾವು ಯಾವತ್ತೂ ನೋಡ್ದೇನೆ ಇನ್ನೊಬ್ರು ಪರ್ಸ್ಪೆಕ್ಟಿವಲ್ಲಿ ಓನ್ ಥಿಂಕ್ ಮಾಡಿ ಹೇಳ್ತೀವಿ ಹೊರತು ಹಿಂಗೇ ಆಗೈತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಉಳಿದವರು ಕಂಡಂತೆ ಆ್ಯಸ್ ಸೀನ್ ಬೈ ರೆಸ್ಟ್ ಅಂತ ಮಾಡಿದ್ದಾರೆ. ಯಾವುದೇ ತರದ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.